ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ಡೋರಿ ಥ್ರೆಡ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ತರ ಹೇಗೆ ಮಾಡೋದು ಅಂತ ಹೇಳಿದ್ರು, ನಾನು ಚೆಕ್ ಮಾಡಿದೆ, ಇರ್ಲಿಲ್ಲ. ಹಾಗಾಗಿ ಇವಾಗ ನಾನು ಡೀಟೇಲ್ ಆಗಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಪೈಪಿಂಗು ಅಥವಾ ಎಮಿನ್ ಕೊಡೋದಕ್ಕೆ ನಾರ್ಮಲ್ ಆಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂತೀವಲ್ವಾ, ಅದೇ ತರ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಪೀಸನ್ನ ಎರಡಕ್ಕೆ ಸಾಕೋಗೋಷ್ಟು ನಾನು ತಗೊಂಡಿದ್ದೀನಿ. ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು. ಇದು ಕ್ರಾಸ್ ಕಟಿಂಗ್ ಬ್ಲೌಸು. ಕ್ರಾಸ್ ಕಟಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಕಟಿಂಗ್ ಬ್ಲೌಸ್. ಇದು ಬ್ಯಾಕ್ ಸೈಡ್ ಹುಕ್ಸ್ ಬಂದಿದೆ. ಇದೇ ತರ ಕಸ್ಟಮರ್ ಕೇಳಿದ್ರು, ನಾನು ಈಗ ಸ್ಟಿಚ್ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಟೈಂಗ್ ಅನ್ನ ಅಟ್ಯಾಚ್ ಮಾಡ್ಬೇಕು. ಈ ತರ ಇದೇ ತರ ಚಿಕ್ಕದಾಗಿ ಅಟ್ಯಾಚ್ ಮಾಡೋದು ಹೇಗೆ ಅಂತ. ಇದು ಬೇರೆಯವ್ರದ್ದು, ಇದು ಬೇರೆಯವ್ರದ್ದು. ಇದು ಆಲ್ರೆಡಿ ರೆಡಿ ಆಗಿದೆ. ನೆನಪಾಯ್ತು ನನಗೆ, ಕೇಳಿದ್ರು ಕಮೆಂಟ್ ಮಾಡಿ, ಡೋರಿ ಥ್ರೆಡ್ ಸ್ಟಿಚ್ ಮಾಡೋದು ತೋರಿಸಿ, ಚಿಕ್ಕದಾಗಿ ಸ್ಟಿಚ್ ಮಾಡ್ತೀರಾ ನೀವು ಅಂತ. ಅದಕ್ಕೋಸ್ಕರ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು ಬ್ಲೌಸ್ ಕೂಡ ಇದೆ ಸ್ಟಿಚಿಂಗ್ ಮಾಡೋದು. ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಹೋಗಿ ಬಂದು ಸ್ಟಿಚ್ ಮಾಡ್ತೀನಿ. ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇವತ್ತು ಆಫ್ಲೈನ್ ಕ್ಲಾಸ್ ಅವರು ಬಂದಿಲ್ಲ, ಹಾಗಾಗಿ ಒಂದು ಬ್ಲೌಸ್ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ನಿನ್ನೆ ಕಟಿಂಗ್ ಮಾಡಿಟ್ಟಿದೆ, ಬಟ್ಟೆಗಳೇನು ಅಷ್ಟೊಂದು ಇಲ್ಲ. ಇವಾಗ ಇವತ್ತು ಏಪ್ರಿಲ್ 2ನೇ ತಾರೀಕು. ಅಷ್ಟೊಂದು ಬಟ್ಟೆಗಳೇನಿಲ್ಲ, ಒಂದು ಸುಮಾರು 4-5 ಇದೆ ಅಷ್ಟೇ. ಒಂದು 4-5 ಬ್ಲೌಸ್ಗಳಿದೆ ಅಷ್ಟೇ. ಅದಕ್ಕೆ ನಿಧಾನವಾಗಿ ಒಂದು ಎರಡು ಸ್ಟಿಚ್ ಮಾಡ್ತೀನಿ. ಜಾಸ್ತಿ ಬಟ್ಟೆಗಳಿದ್ದಾಗ ಜಾಸ್ತಿ ಕೆಲಸ ಮಾಡ್ತೀನಿ, ಕಡಿಮೆ ಇದ್ದಾಗ ಆರಾಮಾಗಿ ಕೆಲಸ ಮಾಡ್ತೀನಿ. ಇವಾಗ ನಾನು ಇದು ಕ್ರಾಸ್ ಆಗಿ ಕಟಿಂಗ್ ಮಾಡ್ಕೊಂಡಾಗಿದೆ, ಅಟ್ಯಾಚ್ ಕೂಡ ಮಾಡಿ ಆಗಿದೆ. ಒಂದು ಕಡೆ ಸಮಾನಾಗಿ ಕಟ್ ಮಾಡ್ಕೋಬೇಕು. ಈಗ ಮಧ್ಯಕ್ಕೆ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಚಿಕ್ಕದಂದ್ರೆ ಚಿಕ್ಕದು, ಒಂದು 1/4 ಇಂಚಲ್ಲಿ ಅರ್ಧ ಭಾಗ ಇರುತ್ತಲ್ವಾ, ಅಷ್ಟೇ ಡಿಸ್ಟೆನ್ಸ್. ಇದನ್ನ ಸ್ಟಿಚ್ ಮಾಡಬೇಕಾದ್ರೆ ಉಲ್ಟಾ ಹಾಕೊಳ್ಳಿ, ಸೀದಾ ಹಾಕೋಬೇಡಿ. ಆಮೇಲೆ ಸ್ವಲ್ಪ ಎಳಿಬೇಕು, ಎಷ್ಟು ಎಕ್ಸ್ಪೆಂಡ್ ಆಗುತ್ತೆ ಅಷ್ಟು ಎಳೆದು ಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಒಂದೇ ಸಮಕ್ಕಿರ್ಬೇಕು ಸ್ಟಿಚ್ಚು. ನೋಡಿ, ಇಷ್ಟು 1/4 ಇಂಚಲ್ಲಿ ಅರ್ಧ. ನಿಮ್ಗೆ ಹತ್ರದಿಂದ ಕಾಣಿಸ್ಲಿಕ್ಕಿಲ್ಲ ಅದು. ಅದಾದ್ಮೇಲೆ ಒಂದು ಎಷ್ಟಕ್ಕೆ ಸ್ಟಿಚ್ ಹಾಕಿರ್ತಾರೋ ಅಷ್ಟೇ ಬಟ್ಟೆ ಬಿಟ್ಬಿಟ್ಟು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೀವು 1/4 ಇಂಚಲ್ಲಿ ಅರ್ಧ ಏನು ಸ್ಟಿಚ್ ಹಾಕಿರ್ತೀರಲ್ವಾ, ಅದಷ್ಟೇ ಅಗಲ ಬಟ್ಟೆ ಬಿಟ್ಕೊಂಡ್ರೆ ಸಾಕು. ಕೆಲವೊಂದು ಬಟ್ಟೆಗಳು ಪಿಂಚ್ಕೊಳ್ಳೋ ತರ ಇರುತ್ತೆ, ಪಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ತರ ಇದ್ದಾಗ ಅರ್ಧ ಇಂಚ್ ಬಿಡ್ಬೇಕಾಗುತ್ತೆ ಎಕ್ಸ್ಟ್ರಾ ಮಾರ್ಜಿನ್. ಇದು ಕಾಟನ್. ನಾನು ಲೈನಿಂಗ್ ಅಲ್ಲಿ ಜಾಸ್ತಿ ಟೈಂಗ್ ಅನ್ನ ಮಾಡೋದು. ಈ ಮೇನ್ ಫ್ಯಾಬ್ರಿಕ್ ಅಲ್ಲಿ ಮಾಡಕ್ ಹೋದ್ರೆ ನೋಡಿ, ಬುಟ್ಟ ಎಲ್ಲ ಇರುತ್ತಲ್ವಾ, ಟರ್ನ್ ಆಗಲ್ಲ. ಅದಕ್ಕೋಸ್ಕರ ಲೈನಿಂಗ್ ಅಲ್ಲೇ ನಾನು ಮಾಡೋದು. ಮ್ಯಾಚಿಂಗ್ ಇದ್ರೆ ಮಾಡ್ತೀನಿ. ಇದಾಯ್ತಾ ನೋಡಿ, ಇಷ್ಟು ಕಟಿಂಗ್ ಮಾಡ್ಕೊಂಡಾಯ್ತು. ಹೊಲಿಗೆ ಎಲ್ಲಿ ಸಮ ಇಲ್ಲ ನೋಡ್ಕೊಂಡು ಸಮ ಮಾಡ್ಕೋಬೇಕು. ಅಗಲ ಸಣ್ಣ ಬಂದಿರುತ್ತೆ, ಅವಾಗ ನೋಡ್ಕೊಂಡು ಸೀದಾ ಹಾಕೋಬೇಕು. ನಾನು ಸೀದಾ ಸ್ಟಿಚ್ ಹಾಕಿದ್ದೀನಿ, ಹಂಗಾಗಿ. ಆಮೇಲೆ ಇದು ನೋಡಿ, ಕಾಪರ್ ತಂತಿ ನಮ್ಮ ಮನೆಯವ್ರ ಬ್ಯಾಗಲ್ಲಿ ಇತ್ತು. ಇದು ಅವತ್ತು ಅಂದ್ರೆ ಸುಮಾರು ವರ್ಷ ಆಯ್ತು ನಾನು ಇದನ್ನ ರೆಡಿ ಮಾಡ್ಕೊಂಡು. ಸುಮಾರು 8 ವರ್ಷ ಆಯ್ತು ನಾನು ಇದು ರೆಡಿ ಮಾಡ್ಕೊಂಡು. ನಮ್ಮ ಮನೆಯವ್ರ ಜೊತೆ ಹಾಗೆ ಮಾತಾಡ್ತಾ ಕೂತಿದ್ದೆ. ಅವ್ರ ಬ್ಯಾಗ್ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ರು. ಅವ್ರ ಬ್ಯಾಗಲ್ಲಿ ಇದಿತ್ತು. ಇದು ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ತಗೊಂಡು ಈ ತರ ಮಾಡ್ಕೊಂಡಿದ್ದೆ. ಲೂಪ್ ಟರ್ನರ್ ಮಾಡ್ಕೊಂಡಿದ್ದೆ. ಇದು ರೆಡಿ ಲೂಪ್ ಟರ್ನರ್ ಸಿಗುತ್ತೆ ಇವಾಗ 100 ರೂಪೀಸ್ಗೆ. ಬಟ್ ಅಷ್ಟೊಂದು ಚಿಕ್ಕದಾಗಿ ಬರಲ್ಲ. ಅದರಲ್ಲಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗೆ ಅದು ಯೂಸ್ ಮಾಡಿಲ್ಲ. ತಗೊಂಡಿರೋರು ಕೂಡ ಹೇಳ್ತಾರೆ ಅದು ಅಷ್ಟೊಂದು ಚೆನ್ನಾಗಿ ಯೂಸ್ ಆಗಲ್ಲ ಅಂತ. ನಾನು ಇದರಲ್ಲಿ ಮಾಡ್ಕೊಂಡಿದ್ದೆ ನೋಡಿ, ಈ ತರ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ಸಣ್ಣ, ತೀರಾ ಸಣ್ಣ ಕೊಕ್ಕೆ ತರ ಮಾಡಿದ್ದೀನಿ. ಈಗ ನೋಡಿ, ಬಟ್ಟೆ ಎಲ್ಲ ಬಂದ ಮೇಲೆ ಸ್ವಲ್ಪ ಕೊಕ್ಕೆ ತರ ಇರುತ್ತಲ್ವಾ, ಅದರಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇದನ್ನ ಔಟ್ ಸೈಡ್ ಹಿಂಗೆ ಟರ್ನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಒಂದೇ 1 ನಿಮಿಷದಲ್ಲಿ ಲೂಪ್ ರೆಡಿ ಆಗೋಗ್ಬಿಡುತ್ತೆ.
ನೋಡಿ ಇಷ್ಟು ಈಸಿಯಾಗಿ ಲೂಪ್ ಟರ್ನರ್ ನೋಡಿ. ಇದು ಆಲ್ರೆಡಿ ನಾನು ಇದನ್ನು ತೋರಿಸಿದ್ದೀನಿ, ಬಟ್ ನನಗೆ ಅವಾಗ ಯೂಟ್ಯೂಬ್ ಚಾನಲ್ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಬಗ್ಗೆ ನನಗೆ ಹೇಗೆ ವಾಯ್ಸ್ ಓವರ್ ಮಾಡಬೇಕು ಅದೆಲ್ಲ ನಂಗೆ ಗೊತ್ತಿರಲಿಲ್ಲ. ತೋರಿಸಿದ್ದೀನಿ ಬಟ್ ಡೀಟೇಲ್ ಆಗಿ ಹೇಳಿರಲಿಲ್ಲ. ಇದೆ ನೋಡಿ ಕಾಪರ್ ತಂತಿ, ಈ ಕಡೆ ಅಗಲ ಇದೆ, ಈ ಕಡೆ ಕೊಕ್ಕೆ ಥರ ಮಾಡಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕಾಪರ್ ತಂತಿ. ಅದಾದ್ಮೇಲೆ ನೆಕ್ಸ್ಟ್ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಡ್ತೀವಿ ನೀಟಾಗಿ. ಇದಕ್ಕಿಂತ ಮುಂಚೆ ನಾನು ಸೂಜಿಲಿ ಮಾಡ್ತಾ ಇದ್ದೆ, ಬಟ್ ತುಂಬಾ ಕಷ್ಟ ಆಗ್ತಿತ್ತದು. ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ. ನೋಡಿ ಎರಡಕ್ಕೆ ಇದು ಕರೆಕ್ಟಾಗಿ ಎಷ್ಟಿರ್ಬೇಕಂದ್ರೆ ಕರೆಕ್ಟಾಗಿ ಒಂದು 20 ಇಂಚ್ ಇದ್ರೆ ಸಾಕು. 18 ಇಂಚು ಕಡಿಮೆ ಬೇಕಂತಾರಲ್ವಾ, ಅವ್ರಿಗೆ 18 ಇಂಚ್ ಸಾಕು. ಸ್ವಲ್ಪ ಉದ್ದ ಬೇಕಂದ್ರೆ 20 ಇಂಚ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಚೆನ್ನಾಗಿರಲ್ಲ ಅದು ಅದಕ್ಕಿಂತ ಜಾಸ್ತಿ ಆದರೆ. ಇವ್ರಿಗೆ ಕರೆಕ್ಟಾಗಿ 20 ಇಂಚ್ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಇದ್ರ ಕೆಲಸ ಮುಗೀತು. ನೀಟಾಗಿ ನಾನು ಇಲ್ಲಿ ಡ್ರಾದಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಕೆಳಗಡೆ ಬೆಲ್ ಕೊಡೋದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ಮೊದಲೆಲ್ಲ ಸ್ಕ್ವೇರ್ ತಗೊಂಡು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಕೊಡ್ತಾ ಇದ್ದೀವಿ ಅಲ್ವಾ, ಅದು ಚೆನ್ನಾಗಿ ಕಾಣಲ್ಲ. ಈಗ ನಾನು ಬೇರೆ ತರ ಮಾಡ್ತಾ ಇದ್ದೀನಿ. 2 ಪೀಸ್ ಬೇಕು, ಅದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ರೌಂಡ್ ಶೇಪಲ್ಲಿ ಅಂಬ್ರೆಲಾ ಡ್ರೆಸ್ಗೆಲ್ಲ ಕಟ್ ಮಾಡ್ತೀವಲ್ವಾ, ಆ ಥರ ಕಟ್ ಮಾಡಬೇಕು. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಡೋಣ. ಇದಕ್ಕೆ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಲ್ಲ, ಲೈನಿಂಗಿಗೆ ಥ್ರೆಡ್ ಪೈಪಿಂಗ್ ಕೊಡಬೇಕು. ಮೇನ್ ಫ್ಯಾಬ್ರಿಕ್ಗಲ್ಲ, ಲೈನಿಂಗಿಗೆ. ಇನ್ನೊಂದಕ್ಕೂ ಸಹ ಈ ತರ ಲೈನಿಂಗಿಗೆ ಕೊಟ್ಕೋಬೇಕು. ಈಗ ಮೇನ್ ಫ್ಯಾಬ್ರಿಕ್, ಇದು ಮೇನ್ ಫ್ಯಾಬ್ರಿಕ್ ಅಲ್ಲಿ ಕ್ರಾಸ್ ಆಗಿ ಇದರಲ್ಲಿ 2 ಆಗುತ್ತೆ. ಈ ತರ ಕ್ರಾಸ್ ಆಗಿ ಸೆಟ್ ಮಾಡಿಕೊಂಡು ಇದೇನು ಅಟ್ಯಾಚ್ ಮಾಡಿರ್ತೀವಲ್ವಾ, ಇದನ್ನ ಈಗ ಅಟ್ಯಾಚ್ ಮಾಡಿರ್ತೀವಿ. ಈ ಉಲ್ಟಾ ಹಾಕ್ಬೇಕು. ಉಲ್ಟಾ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲೆ ಸೆಟ್ ಮಾಡಿ ಅದೇ ಒಂದು ಸ್ಟಿಚ್ ಮೇಲೆ ಸ್ಟಿಚ್ ಮಾಡಬೇಕು. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ, ಈ ಕಡೆ ಸೈಡ್ ಕೂಡ ಅಷ್ಟೇ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಬೇಕು. ಮಧ್ಯದಲ್ಲಿ ಒಂದು 3 ಕಡೆ ಈ ತರ ಮ್ಯಾಚ್ ಹಾಕೋಬೇಕು. ಅಂದ್ರೆ ಈಸಿಯಾಗಿ ಟರ್ನ್ ಆಗುತ್ತೆ. ಸೇಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ರೌಂಡ್ ಆಗಿ ಈ ತರ ಹಾಕೊಂಡು ನಂತರ ಟರ್ನ್ ಮಾಡಿ ಈಗ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಸ್ವಲ್ಪ ಟೈಮ್ ಆಗುತ್ತೆ ಇದಕ್ಕೆ, ಬಟ್ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ. ಫೈನಲಿ ಈ ತರ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಹೀಗೆ ಒಂದ್ಸಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡಿ. ಇದೆಲ್ಲ ನಾನು ಕಲ್ತಿರುವಂತದ್ದಲ್ಲ, ಯಾರಾದ್ರೂ ಮಾಡ್ತಾ ಇರ್ತಾರಲ್ವಾ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಕಲ್ತಿರುವಂತದ್ದು. ಇದಕ್ಕೆಲ್ಲ ಟ್ರೈನಿಂಗು ಅದು ಇದು ಅವಶ್ಯಕತೆ ಇಲ್ಲ. ಇದೆಲ್ಲ ನಮ್ಮ ಕ್ರಿಯೇಟಿವಿಟಿ. ನೋಡಿ ಈ ತರ ರೆಡಿ ಆಗುತ್ತೆ. ಇನ್ನೊಂದು ಕೂಡ ರೆಡಿ ಮಾಡ್ತೀನಿ. ಇದಕ್ಕೆಲ್ಲ ಟ್ರೈನಿಂಗ್ ಬೇಕು ಹಾಗೆ ಏನಿಲ್ಲ, ನೋಡಿದ್ರೆ ಸಾಕು. ಕೆಲವೊಂದೆಲ್ಲ ನೋಡ್ಬಿಟ್ಟು ಕಲ್ತ್ಕೋಬೇಕಾಗುತ್ತೆ.
ಎಲ್ಲ ಎಕ್ಸ್ಟ್ರಾ ಕಟ್ ಮಾಡಿ ನೋಡಿ. ನಾರ್ಮಲ್ ಕ್ಲಾತ್ ಬೀಡ್ಸ್ಗೂ ಈ ಥರದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಈ ಥರನೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆದರೆ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಬಂದು ಮೀಡಿಯಂ ಸೈಜು. ಮೀಡಿಯಂ ಸೈಜ್ಗೆ 2.5 ಇಂಚಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. 2.5 ಇಂಚಿಗೆ ಒಂದು ಕಡೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಇನ್ನೊಂದು ಸೈಡು ಶೋಲ್ಡರ್ ಸ್ಟಿಚ್ ಕರೆಕ್ಟಾಗಿ ಸೆಟ್ ಮಾಡಿ ನೆಕ್ಸ್ಟ್ ಮಾರ್ಕ್ ಮಾಡಿರ್ತೀವಲ್ವಾ ಅಲ್ಲೇ ಮಾರ್ಕ್ ಮಾಡ್ಕೋಬೇಕು. ಇವಾಗ ಸಮಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡೋದು ಕೂಡ ಯಾವ ಥರ ಅಂದರೆ ಒಂದು 1/2 ಇಂಚು ಇನ್ಸೈಡ್ ಬಿಡಬೇಕು, 2 ಕಡೆ ಲಾಕ್ ಮಾಡಬೇಕು, ಒಂದು ಕಡೆ ಇಲ್ಲ. ಈಗ ಪೈಪಿಂಗ್ ಏನು ಮಾಡಿರ್ತೀವಲ್ವಾ ಅದ್ರ ಪಕ್ಕದಲ್ಲಿ ಒಂದು, ನೆಕ್ಸ್ಟ್ 1/4 ಇಂಚ್ ಗ್ಯಾಪ್ ಕೊಟ್ಟು ಮುಂದಕ್ಕೂ ಕೂಡ ಲಾಕ್ ಮಾಡಬೇಕು. ಈಗ 1/4 ಇಂಚ್ ಗ್ಯಾಪ್ ಕೊಟ್ಟು ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಥ್ರೆಡ್ ಇರುತ್ತಲ್ವಾ, ಹಂಗಾಗಿ ಅದೇನು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತೇನಿಲ್ಲ, ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ 2 ಕಡೆ ಲಾಕ್ ಮಾಡಬೇಕು. ಮೇಲೆ ಈ ಥರ ಕಾಣಿಸುತ್ತೆ. ಇದು ಕೂಡ ಅಷ್ಟೇ. ಈ ಥರ 2 ಕಡೆ ಲಾಕ್ ಮಾಡಬೇಕು. ಚಿಕ್ಕದಾಗಿ ಡೋರಿ ಥ್ರೆಡ್ ಅಥವಾ ಟೈಯಿಂಗ್ ಅಂತಾರೆ ಕೆಲವೊಬ್ರು ಲೂಪ್ ಅಂತಾರೆ. ನೋಡಿ ನೀವೇನು ಹೇಳ್ತೀರಾ ಇದಕ್ಕೆ, ಅದು ರೆಡಿ ಆಯಿತು. ತುಂಬ ಚಿಕ್ಕದಾಗಿ ನೋಡಿದ್ರಲ್ವಾ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ. ಥ್ರೆಡ್ ಪೈಪಿಂಗು, ಇದು ಕೂಡ ಥ್ರೆಡ್ ಪೈಪಿಂಗು. ಇದು ಔಟ್ ಸೈಡ್ ಕೊಟ್ಟಿದ್ದೀನಿ ನಾನು, ಇದು ಇನ್ಸೈಡ್ ಕೊಟ್ಟಿದ್ದೀನಿ. ಇನ್ಸೈಡ್ ಕೊಟ್ಟಾಗ ಔಟ್ ಸೈಡ್ ಕೊಟ್ಟಾಗ ಏನು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ ನೋಡಿ, ಇನ್ಸೈಡು ಕೊಟ್ಟಿದ್ದಾಗ ಇದು ಶೋಲ್ಡರ್ ಸ್ಟಿಚ್ಚು ಹೈಡ್ ಮಾಡ್ಬೋದು. ಕೆಲವ್ರಿಗೆ ಹೀಗೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಹೀಗೆ ಇಷ್ಟ ಆಗುತ್ತೆ. ನನಗೆ ಇವರು ಈ ಥರನೇ ಸ್ಟಿಚ್ ಮಾಡೋಕೆ ಹೇಳಿದರು, ಹಾಗಾಗಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಥ್ರೆಡ್ ಪೈಪಿಂಗನ್ನು ಯಾವ ಥರ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು. ಅದು ನಮ್ಮ ಕ್ರಿಯೇಟಿವಿಟಿ ನೋಡಿ. ಇದೆಲ್ಲ ಕಲಿಬೇಕು, ಇದಕ್ಕೆಲ್ಲ ಟ್ರೈನಿಂಗ್ ಬೇಕು ಅಂತೇನಿಲ್ಲ. ಇದು ಕೂಡ ಥ್ರೆಡ್ ಪೈಪಿಂಗು ಈ ಥರ ಕೊಟ್ಟಿದ್ದೀನಿ. ಈ ಥರ ಔಟ್ಸೈಡ್ ಕೊಟ್ಟಾಗ ಏನಾಗುತ್ತಂದರೆ ಎಮಿಂಗ್ ಕೂಡ ಮಾಡಬೇಕಾಗತ್ತೆ ನಾವು. ಇದಕ್ಕೆ ಎಮಿಂಗ್ ಅವಶ್ಯಕತೆ ಇರಲ್ಲ. ಶೋಲ್ಡರ್ ಹತ್ರ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ. ಅದು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಡಿಫ್ರೆನ್ಸ್ ಬಂದೇ ಬರುತ್ತೆ. ಈ ಥರ ಇರುತ್ತೆ. ಕೆಲವರು ಇಲ್ಲ ಇದೇ ಥರನೇ ಬೇಕು ಅಂತ ಕೇಳಿದಾಗ ಕೊಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಡಬಲ್ ಕೆಲಸ ಆಗುತ್ತೆ, ಇಲ್ಲಿ ಎಮಿಂಗ್ ಮಾಡಬೇಕಾಗತ್ತೆ ಅಷ್ಟೇ.